टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಳೆ ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದಿನಿಂದ ಅಂದ್ರೆ ಸಾರಿಗೆ ನೌಕರರು ಏನಿದ್ದಾರೆ ಅವರೆಲ್ಲರೂ ಇಲ್ಲಿರುವಂತಹ BMTC ಮೆಜೆಸ್ಟಿಕ್ ನಲ್ಲಿರುವಂತಹ ಬಸ್ನ ಪ್ರಯಾಣಿಕರು ಮತ್ತೆ ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದು ಕರಪತ್ರವನ್ನು ಹಂಚಿ ನಾಳೆಯಿಂದ ಸಾರಿಗೆ ಮುಷ್ಕರ ಇದೆ, ದಯವಿಟ್ಟು ಸಹಕರಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೆಜೆಸ್ಟಿಕ್ನಲ್ಲಿರುವಂತಹ ಎಲ್ಲ ಪ್ರಯಾಣಿಕರಿಗೂ ಕೂಡ ಕರಪತ್ರವನ್ನು ಹಂಚ್ತಾ ಇದ್ದಾರೆ. ಯಾರು ನಾಳೆಯಿಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬರಬೇಡಿ, ಬೇರೆ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಮನವಿ ಪತ್ರಗಳನ್ನು ಕೂಡ ಈಗಾಗಲೇ ನೀಡ್ತಾ ಇರುವಂಥದ್ದು. ಒಂದು ಎರಡನೇದು BMTCಯ ಕಂಡಕ್ಟರ್ ಡ್ರೈವರ್ಗಳಿಗೂ ಕೂಡ ಮನವಿ ಮಾಡ್ತಿದ್ದಾರೆ. ನಾಳೆಯಿಂದ ನಿಮಗಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ, ನಿಮಗಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಯಾರು ಡ್ಯೂಟಿಗೆ ಹಾಜರಾಗಬೇಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಸಾರಿಗೆ ಮುಖಂಡರಾಗಿರುವಂತಹ ಜಗದೀಶ್ ಅವರು ಕೂಡ ಇದ್ದಾರೆ. ಸರ್, ತಾವು ಈಗಾಗಲೇ ಕರಪತ್ರಗಳನ್ನು ಹಂಚ್ತಾ ಇದ್ದೀರಾ, ಏನಂತ ಮನವಿ ಮಾಡ್ತಿದ್ದೀರಾ ಪ್ರಯಾಣಿಕರಿಗೆ ಮತ್ತೆ ಡ್ರೈವರ್ ಕಂಡಕ್ಟರ್ಗಳಿಗೆ ಅಂತ? ಸರ್, ನಾವೀಗ ಮೆಜೆಸ್ಟಿಕ್ಗೆ ಬಂದು ಬೆಂಗಳೂರು ಹೃದಯ ಭಾಗಕ್ಕೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ಬೆಳಗ್ಗೆನೆ ನಾಳೆಯಿಂದ ಬಸ್ ಇರಲ್ಲ, ಇವತ್ತು ಮಧ್ಯರಾತ್ರಿಯಿಂದನೇ ಬಸ್ಸು ನಿಲ್ತಾ ಇದೆ, ದಯಮಾಡಿ ಸಹಕಾರ ಕೊಡಿ. ಯಾಕಂದ್ರೆ ರಾಜ್ಯ ಸರ್ಕಾರ ನಮಗೆ ಸಂಬಳ ಕೊಡ್ತೀನಿ ಅಂತ ಹೇಳಿ ಸಂಬಳ ಕೊಡದ್ರೆ ಟಿಕೆಟ್ ದರವನ್ನು ಸಹ ಹೆಚ್ಚಳ ಮಾಡ್ಕೊಂಡು ನಮ್ಮನ್ನ ಮಾತುಕತೆ ಮೂಲಕವಾಗಿ ಕರೆದು ಅಸಡ್ಡ ಮನೆ ಬೋರೆ ತೋರಿದ್ರಿಂದ ನಾವು ಇವತ್ತು ಮುಷ್ಕರಕ್ಕೆ ಹೋಗ್ತಾ ಇದೀವಿ. ಇವತ್ತು 11:45ಗೆ CM ನೇತೃತ್ವದಲ್ಲಿ ಇದಿದೆ, ಸಭೆ ಇದೆ. ಸಭೆಯಲ್ಲಿ ಏನಾದರೂ CM ಅವರು ನಮ್ಮ ಮಾತುಕತೆಗೆ ಒಪ್ಪಲಿಲ್ಲ ಅಂತಂದ್ರೆ ಇವತ್ತು ಮಧ್ಯರಾತ್ರಿಯಿಂದನೇ ಒಂದು ಬಸ್ಸು ಸಹ ಬರಲ್ಲ ಬೀದಿಗಳೆಲ್ಲ. ಕರ್ನಾಟಕದಂತ ಇರತಕ್ಕಂಥ 30,000 ಬಸ್ಗಳು ಸಹ ರೋಡ್ಗಳೆಲ್ಲ. ಹಾಗಾಗಿ ಪ್ರಯಾಣಿಕರನ್ನು ನಾವು ಕೇಳ್ತಾ ಇದೀವಿ, ನೀವು ನಮ್ಮ ಜೊತೆ ನಿಲ್ತಕ್ಕಂಥದ್ದನ್ನ ಮಾಡಿ. ನಾವು ಇಲ್ಲಿವರೆಗೂ ನಿಮ್ಮ ಸೇವೆ ಮಾಡಿದ್ದೀವಿ, ನಿಮಗೆ ಗಣನೀಯವಾದಂಥ ಸೇವೆ ಕೊಟ್ಟು ನಿಮ್ಮನ್ನ ಮನೆ ತಲುಪಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ದಯಮಾಡಿ ಎಷ್ಟು ದಿನ ಮುಷ್ಕರ ನಡೆಯುತ್ತೆ ಅಲ್ಲಿವರೆಗೂ ಸಹ ನೀವು ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ನಾವು ಪ್ರಯಾಣಿಕರು ಮನವಿ ಮಾಡ್ತಾ ಇದ್ದೀವಿ. ಸರ್, ಈಗ ಪ್ರಮುಖವಾಗಿ 11:45ರ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳೇನು, ಏನ್ ಪ್ರಮುಖವಾಗಿ ಏನ್ ಬೇಡಿಕೆ? ಸರ್, ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮದು 3 ಬೇಡಿಕೆ ಸರ್. ಒಂದು, ವೇತನದ ಹಿಂಬಾಕಿ ಮತ್ತೆ ಹೊಸ ವೇತನದ ಹೆಚ್ಚಳ. 2021ರ ಮುಷ್ಕರದಲ್ಲಾದಂಥ ಪೊಲೀಸ್ ಕೇಸ್ಗಳೆಲ್ಲವನ್ನು ರದ್ದು ಮಾಡಿ ಯಥಾಸ್ಥಿತಿ ಕಾಪಾಡಬೇಕಂತಕ್ಕಂಥದ್ದು ಪ್ರಮುಖವಾದಂಥ ಬೇಡಿಕೆಗಳಾಗಿದೆ ಸರ್. ಸರ್ಕಾರ ನಮ್ಮನ್ನು ಹಲವಾರು ಬಾರಿ ರೀತಿಯಲ್ಲಿ ಮಾತುಕತೆ ಕರೆದನ್ನು ಸಹ ಮೊಂಡುತನ ಬೀಳದಿಂದ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಸರ್ಕಾರವೇ ನೇರ ಹೊಣೆಗಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳೇ ನೇರ ಹೊಣೆಯಾಗಿರ್ತಾರೆ ಈ ಮುಷ್ಕರಕ್ಕೆ ಸರ್. ಈಗಾಗಲೇ ಸಾರಿಗೆ ಮುಖಂಡರಾಗಿರುವಂತವರು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿದ್ರು. ಮತ್ತೊಬ್ರು ನಮ್ಮ ಜೊತೆಲಿದ್ದಾರೆ ಪ್ರಯಾಣಿಕರು. ನಾಳೆಯಿಂದ ಸಾರಿಗೆ ಮುಷ್ಕರ ಮಾಡ್ತೀವಿ ಅಂತೇಳಿ ತಮಗೆ ಕರಪತ್ರವನ್ನು ಕೂಡ ಕೊಟ್ಟರು, BMTC ಬಸ್ ಇರೋದಿಲ್ಲ ಅಂತ. ತಾವೇನ್ ಹೇಳ್ತೀರಾ? ಏನಾಗ್ತಿದೆ ಈ ಸಂದರ್ಭದಲ್ಲಿ ಅಂದ್ರೆ ಅವರು ಕೂಡ ಸ್ವಲ್ಪ ನಾವು ಸಹಾಯ ಮಾಡ್ಬೇಕಾಗತ್ತೆ, ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಇದಕ್ಕೋಸ್ಕರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಾಳೆಯಿಂದ ಬಸ್ ಇರೋದಿಲ್ಲ ಅಂತಿದಾರಲ್ವಾ, ನಾಳೆ ಒಂದ್ ವೇಳೆ ಸಾರಿಗೆ ಮುಷ್ಕರವೇ ಆದ್ರೆ ತಾವ್ ಏನ್ ಸಿದ್ಧತೆ ಮಾಡ್ಕೊಳ್ತೀರಾ? BMTC ಬಸ್ಸಲ್ಲಿ ಓಡಾಡ್ತಿದ್ದೀರಾ, ನಾಳೆಯಿಂದ ಯಾವ್ದ್ರಲ್ಲಿ ಓಡಾಡ್ತೀರಾ? ಮೆಟ್ರೋ ಇದೆ, ಮೆಟ್ರೋದಲ್ಲಾದ್ರೂ ಟ್ರೈ ಮಾಡ್ತೀವಿ. ಇಲ್ಲ ಪ್ರೈವೇಟ್ ವೆಹಿಕಲ್ಸ್ ಇದಾವೆ, ಪ್ರೈವೇಟ್ ವೆಹಿಕಲ್ಸ್ ಅಡ್ಜಸ್ಟ್ ಮಾಡ್ಕೊಂತೀವಿ ಒಂದ್ 2-3 ದಿನ. ಮತ್ತೊಬ್ರು ಹಿರಿಯರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಮಗೂ ಈಗಾಗಲೇ ಕರಪತ್ರವನ್ನು ಕೊಟ್ಟರು ಸಾರಿಗೆ ಮುಖಂಡರು, ನಾಳೆಯಿಂದ BMTC ಬಸ್ ಇರೋದಿಲ್ಲ, ನಾವು ಮುಷ್ಕರ ಮಾಡ್ತಿದೀವಿ, ಬೆಂಬಲ ಕೊಡಿ ಅಂತ. ತಮ್ಮ ಬೆಂಬಲವಿರತ್ತಾ, ಇಲ್ಲ ನಾಳೆಯಿಂದ ಯಾವ್ದ್ರಲ್ಲಿ ಓಡಾಡ್ತೀರಾ? ನಮ್ಮ ಬೆಂಬಲ ಸದಾ ಇರ್ತೈತೆ ತಮ್ಮ ಮೇಲೆ. ಆಮೇಲೆ ನಾವು ಆರಾಮ ಮನೆಗಿರ್ತೀವಿ. ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಸರ್ಕಾರ. ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಾವು ವಿನಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀವಿ. ಅಂದ್ರೆ ಇವಿಷ್ಟು ಕೂಡ ಸಾರಿಗೆ ಮುಖಂಡರು ಮತ್ತೆ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಇವತ್ತಿನ ಸಭೆಯಲ್ಲಿ CM ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮುಷ್ಕರವನ್ನು ವಾಪಸ್ ಪಡ್ಕೊಳ್ತೀವಿ. ಒಂದು ವೇಳೆ ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ನಮ್ಮ ಬಸ್ಗಳನ್ನ ನಿಲ್ಲಿಸಿ ಮುಷ್ಕರಕ್ಕೆ ಮುಂದಾಗ್ತೀವಿ. ಅಂದ್ರೆ ಪ್ರಯಾಣಿಕರು ಕೂಡ ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಹಾಗಾಗಿ ನಿಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿಕ್ಕೆ ಮುಂದಾಗ್ಲಿ, ನಾವು ನಾಳೆಯಿಂದ ಬೇರೆ ಏನಾದರೂ ಬದಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂತ ಒಂದು ಬೆಂಬಲವನ್ನು ಕೂಡ ಸೂಚಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.